ಫ್ರೆಂಡ್ಸ್, ನಾನು ನೈನನಮ್ಮ. ಇವತ್ತು ನಾವು ಲಂಚ್ ಅಡುಗೆ ಏನು ಮಾಡಿದ್ದೀವಿ ಅನ್ನೋದು ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾಳೆ ನೈನ. ಅದನ್ನೇ ನಾನು ನಿಮಗೆ ಹೇಳ್ತೀನಿ. ಆಲ್ಮೋಸ್ಟ್ ನಾವು ಉತ್ತರ ಕರ್ನಾಟಕ ಸ್ಟೈಲಲ್ಲೇ ರೆಡಿ ಮಾಡೋದು. ಅದನ್ನೇ ನಾನು ಏನು ಮಾಡ್ತಾಯಿದ್ದೀನಿ, ಏನು ಮಾಡಿದ್ದೀನಿ ಅನ್ನೋದು ತೋರಿಸ್ಕೊಡ್ತೀನಿ. ನಾವು ಯಾವ ಥರ ಫುಡ್ಡನ್ನ ಊಟ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಕಡಲೆ ಹಿಟ್ಟು 5 ಸ್ಪೂನು, ಎಣ್ಣೆ, ಉಪ್ಪು ರುಚಿಗೆ ತಕ್ಕಷ್ಟು, ಸಾಸಿವೆ, ಜೀರಿಗೆ, ಹುಣಸೆಹಣ್ಣಿನ ನೀರು, ಅರಿಶಿಣ ಪುಡಿ, ಹಸಿ ಖಾರ ಮಿಕ್ಸಿಗೆ ಹಾಕ್ಕೊಂಡಿರೋದು, ಸಣ್ಣ ಕಟ್ ಮಾಡಿರೋದು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಕಾಯ್ದಿದೆ. ಸಾಸಿವೆ ಹಾಕಿಬಿಡೋಣ. ಸ್ವಲ್ಪ ಜೀರಿಗೆ ಹಾಕ್ಬಿಡೋಣ. ಎಲ್ಲ ಚಟ್ಪಟ್ ಅಂತ ಇದ್ದಾವೆ. ಇವಾಗ ಸ್ವಲ್ಪ ಎಷ್ಟು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ಈರುಳ್ಳಿನ ಹಾಕ್ಬಿಡೋಣ. ಎಲ್ಲನೂ ಚೆನ್ನಾಗಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ಥರ ನೋಡ್ತಾಯಿರಿ. ಸ್ವಲ್ಪ ಸ್ಪೂನಿಂದ ಕಲಿಸ್ಬಿಡೋಣ ಎಣ್ಣೆ ಜೊತೆಗೆ. ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಮಿಕ್ಸಿಯಲ್ಲಿ ರಫಾಗಿ ಮಾಡಿರೋದು ಖಾರನ, ಹಸಿ ಖಾರ ಹಾಕ್ಕೊಳ್ಳಿ. ಸ್ಪೂನಿಂದ ಸ್ವಲ್ಪ ಇದು ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಬೆಂದ್ಬಿಡಲಿ. ಒಂದು ಚುಟ್ಕಿ ಅಷ್ಟು ಸ್ವಲ್ಪ ಅರಿಶಿಣ ಹಾಕಿ ಅದನ್ನು ಕೂಡ ಸ್ವಲ್ಪ ಅದ್ರ ಜೊತೆ ಮಿಕ್ಸ್ ಮಾಡಿ. ಸ್ವಲ್ಪ ಈರುಳ್ಳಿ ಇದಾಗಿದೆ, ಸ್ವಲ್ಪ ಮುಂಚೆ ನಿಂತು ವಾಟ್ರ್ ಹಾಕ್ಬಿಡೋಣ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇದ್ರ ಜೊತೆಗೆ ಇದಾಗಲಿ ಅಂತ. ಓಕೆ, ಬೇಕಂದರೆ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಶುಗರ್ ಹಾಕ್ಕೋಬೋದು. ನಾನು ಈ ಮೂಮೆಂಟಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಈಗ ಹಾಕ್ತೀನಿ. ನಾನು ಮೊದಲೇ ಹಾಕಲ್ಲ ಎಣ್ಣೆಯಲ್ಲಿ, ಈಗ ಹಾಕಿದರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ನಾನು ಇದು ಮಾಡ್ತೀನಿ. ಸ್ವಲ್ಪ ಇದು ಬೇಯಿಸಿ ಸ್ವಲ್ಪ ಬೇಯಬೇಕು. ಇವಾಗ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಅಂದರೆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ಅದು ಗಂಟು ಬರಲ್ಲ ಅಂತ ಅಂದು ಇದು ಮಾಡ್ತೀವಿ ಜುಣ್ಕ ಮಾಡುವಾಗ. ಇವಾಗ ಅದನ್ನು ಚೆನ್ನಾಗಿ ಕಲಸಿದ್ದೀನಿ ನೀರಲ್ಲಿ, ಸ್ವಲ್ಪ ನೀರಲ್ಲಿ. ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಹಾಗೆ ಸ್ವಲ್ಪ ಸ್ಪೂನಿಂದ ಇದು ಮಾಡ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಕುದೀತಾ ಇದೆ. ಈಗ ಇದಕ್ಕೆ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆಯಿತು, ಜುಣ್ಕ ರೆಡಿ ಆಗ್ತಾಯಿದೆ. ಆದರೆ ತುಂಬ ಗಟ್ಟಿ ಮಾಡಲ್ಲ ನಾವು. ಜುಣ್ಕ ಅಂದರೆ ಈ ಥರ ಇರೋ ಥರ ಈ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕು, ಅಂದರೆ ಚೆನ್ನಾಗಿರುತ್ತೆ. ಇದು ಚಪಾತಿ ರೊಟ್ಟಿಗೆ, ಕಟ್ಟಿ ರೊಟ್ಟಿ ಜೊತೆಗೆ ತಿನ್ನೋಕ್ಕೆ ತುಂಬ ಒಳ್ಳೆಯದು. ಎಳೆ ಆಗಿರೋ ಬೆಂಡೆಕಾಯಿ ಕಣ್ತು, ಅದಕ್ಕೆ ಬೆಂಡೆಕಾಯಿ ಫ್ರೈ ಮಾಡಿಬಿಡೋಣ ಅಂತ ಅನ್ನಿಸ್ತಾಯಿದ್ದು. ದೇಸಿ ಟೈಪ್ ಮಾಡ್ತಿದ್ದೀನಿ ನೋಡಿ. ಇದಕ್ಕೇನಿಲ್ಲ, ಬೆಂಡೆಕಾಯಿ ಎಳೆ ಇರೋದು ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಡ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಇಲ್ಲಿ ಜೀರಿಗೆ ಪೌಡ್ರು, ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಬೇಕು ಫ್ರೈ ಮಾಡೋಕ್ಕೆ, ಸ್ವಲ್ಪ ಒಂದು 3 ಸ್ಪೂನ್ ಅಷ್ಟೇ. ಇಷ್ಟು ತೊಗೊಳೋಣ. ಈಗ ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡೋಣ. ಈ ಥರ ಉದ್ದ ಕಟ್ ಮಾಡ್ಕೊಂಬಿಡಿ. ಹೀಗೆ ಎಲ್ಲನೂ ಕಟ್ ಮಾಡ್ಕೊಳ್ಳಿ ಪೂರ್ತಿ. ವರ್ಷನ್ ಆನ್ ಮಾಡ್ಕೊಳ್ಳಿ, ಸ್ವಲ್ಪ ಹೀಟ್ ಆಗೋವರೆಗೂ ಬಿಡಿ. ಇವಾಗ ಇದು ಬಿಸಿಯಾಗಿದೆ. ಈಗ ಎಲ್ಲ ಬೆಂಡೆಕಾಯಿ ಹಾಗೆ ಹಾಕಿಬಿಡೋಣ ಅಷ್ಟು. ಇನ್ನು ಎಣ್ಣೆ ಹಾಕಿಲ್ಲ ನಾನು. ಈಗ ಇನ್ನು ಎಣ್ಣೆ ಹಾಕಿಲ್ಲ, ಸ್ವಲ್ಪ ಹಾಗೆ ಇದು ಮಾಡಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಫ್ರೈ ಆಗುತ್ತೆ. ಸ್ವಲ್ಪ ಇದು ಮಾಡಿ
ಬೆಂಡೆಕಾಯಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದ್ದಾವೆ. ಇವಾಗ ಜೀರಿಗೆ ಮತ್ತು ಉಪ್ಪು ಮಿಕ್ಸ್ ಆಗಿರೋ ಮಿಶ್ರಣನ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಇದು ಮಾಡಿದರೆ ನಮ್ಮದು ಸ್ವದೇಶಿ ಬೆಂಡೆ ಫ್ರೈ ರೆಡಿ ಆಗಿಬಿಡ್ತು. ಇದು ಆಯಿತು. ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದು ಹಾಗೇ ತಿನ್ಬೋದು, ಬಾಯಿಂದ ಕಚ್ಕೊಂಡು. ಇದು ಚಪಾತಿ ಜೊತೆಗೆ, ಕಟ್ಟಿ ರೊಟ್ಟಿ ಜೊತೆಗೆ ಸೂಪರಾಗಿರುತ್ತೆ. ನಾವು ಯಾವಾಗಲೂ ಬೆಂಡೆಕಾಯಿ ಎಳೆ ಇದ್ದರೆ ಈ ಥರ ಮಾಡ್ಕೊಂಡು ಫ್ರೆಂಡ್ಸ್ ತಿಂತೀವಿ. ನಮ್ಮದು ಹೇಗಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ತಿಂದುಬಿಟ್ಟು ಕಮೆಂಟ್ ಮಾಡಿ. ಲಂಚ್ ರೆಡಿಯಾಗಿದೆ, ಬನ್ನಿ ಊಟ ಮಾಡೋಣ.